ನಮಸ್ತೆ ಫ್ರೆಂಡ್ಸ್, ಇದು ನಮ್ಮ ಮೊದಲ ಪ್ರಯತ್ನ. ಈ ವಿಡಿಯೋ ಇಷ್ಟ ಆಗಿ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಾವು ಇವತ್ತು ಹೋಗ್ತಾ ಇರೋ ಸ್ಥಳ ಯಾವುದು ಅಂದ್ರೆ ಶ್ರೀ ವೆಂಕಟೇಶ್ವರ ಸಾಲಿಗ್ರಾಮ ದೇವಸ್ಥಾನ, ರಾಮೋಹಳ್ಳಿ. ಇದು ಕೇವಲ ಬೆಂಗಳೂರು ಇಂದ 18 ಕಿಲೋಮೀಟರ್ ದೂರ ಇದೆ. ಎಲ್ಲರೂ ಬಂದು ಸ್ವಾಮಿಯ ದರ್ಶನ ಪಡೆಯಿರಿ. ಈ ದೇವಸ್ಥಾನವು ಕೋಲೂರು ಹಾಗೂ ರಾಮೋಹಳ್ಳಿ ಮುಖ್ಯ ರಸ್ತೆಯಲ್ಲಿ ಸಿಗುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ಶ್ರೀನಿವಾಸ ಸಾಲಿಗ್ರಾಮ ದೇವಾಲಯವು 25,000ಕ್ಕೂ ಹೆಚ್ಚು ಪವಿತ್ರ ಸಾಲಿಗ್ರಾಮ ಕಲ್ಲುಗಳನ್ನು ಪ್ರತಿಷ್ಠಾಪಿಸುತ್ತದೆ. ಇದು ಭಗವಾನ್ ಮಹಾವಿಷ್ಣುವಿನ ಪ್ರಜ್ಞಾಪೂರ್ವಕ ಜೀವಂತ ಸಾಕಾರವಾಗಿದೆ. 2017 ಫೆಬ್ರವರಿ 12ರಿಂದ 16ರವರೆಗೆ ಅತ್ಯಂತ ಭವ್ಯವಾದ ಮಹಾಕುಂಭಾಭಿಷೇಕದೊಂದಿಗೆ ಅಪರೂಪದ ಮತ್ತು ವಿಶಿಷ್ಟವಾದ ಸಾಲಿಗ್ರಾಮ ದೇವಾಲಯವನ್ನು ಪವಿತ್ರ ಅಮ್ಮ ಶ್ರೀ ಕರುಣಾಮಯಿ ಅವರು ಪ್ರತಿಷ್ಠಾಪಿಸಿದರು ಮತ್ತು ಉದ್ಘಾಟಿಸಿದರು. ಪ್ರಸ್ತುತ ಕಲಿಯುಗದಲ್ಲಿ ಭಕ್ತರನ್ನು ಆಶೀರ್ವದಿಸಲು ಇಲ್ಲಿರುವ ಮಹಾವಿಷ್ಣುವಿನ ಕೃಪೆ, ವರವನ್ನು ನೀಡುವ ರೂಪವಾದ ಶ್ರೀನಿವಾಸ ದೇವರ ವಿಶೇಷ ವಿಗ್ರಹದ ಪಾದಗಳಲ್ಲಿ ಈ ಪವಿತ್ರ ಕಲ್ಲುಗಳನ್ನು ಸ್ಥಾಪಿಸಲಾಗಿದೆ. ಒಂದು ಸಾಲಿಗ್ರಾಮದ ದರ್ಶನವು ಮಾನವೀಯತೆಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. 25,000 ಸಾಲಿಗ್ರಾಮಗಳನ್ನು ಹೊಂದಿರುವ ಸಂಪೂರ್ಣ ಶ್ರೀನಿವಾಸ ದೇವಾಲಯದ ದರ್ಶನದ ಬಗ್ಗೆ ಏನು ಹೇಳಬೇಕು? ಅಂತಹ ದೇವಾಲಯದ ಸಂಪೂರ್ಣ ಅಸ್ತಿತ್ವವು ಅಳೆಯಲಾಗದ ಪುಣ್ಯ ಮತ್ತು ಮೋಕ್ಷಕ್ಕೆ ತೆರೆದ ಬಾಗಿಲು. ಸಾಲಿಗ್ರಾಮಗಳು ಬಹಳ ಅಪರೂಪದ ಮತ್ತು ಶಕ್ತಿಯುತವಾದ ಪವಿತ್ರ ಕಲ್ಲುಗಳಾಗಿವೆ. ಅವು ನೈಸರ್ಗಿಕವಾಗಿ ಹುಟ್ಟಿದ ಅಥವಾ ಸ್ವಯಂಭೂ ಮಾನವ ನಿರ್ಮಿತವಲ್ಲ. ಅವು ಭಗವಾನ್ ವಿಷ್ಣುವಿನ ಹೃದಯದಲ್ಲಿ ದೇವಿ ನೆಲೆಸಿರುವ ಕಾರಣ ಭಗವಾನ್ ಮಹಾವಿಷ್ಣುವಿನ ಮತ್ತು ಶ್ರೀ ಮಹಾಲಕ್ಷ್ಮೀ ದೇವಿಯ ಸಾಕಾರವಾಗಿ ಪೂಜಿಸಲ್ಪಡುತ್ತವೆ. ಕಲಿಯುಗದಿಂದ ಮುಂದಿನ 200 ವರ್ಷಗಳಲ್ಲಿ ಈ ಸಾಲಿಗ್ರಾಮಗಳು ಕಣ್ಮರೆಯಾಗುತ್ತವೆ ಎಂದು ಶ್ರೀ ವ್ಯಾಸ ಭಗವಾನ್ ಈಗಾಗಲೇ ಹೇಳಿದಂತೆ. ಕಲಿಯುಗದಿಂದ ಮುಂದಿನ 200 ವರ್ಷಗಳಲ್ಲಿ ಈ ಸ್ವಯಂ ಜನ್ಮದ ಶಕ್ತಿಶಾಲಿ ಸಾಲಿಗ್ರಾಮಗಳು, ಶ್ರೀ ಕರುಣಾಮಯಿಯಿಂದ ಪೂಜಿಸಲ್ಪಟ್ಟ ಈ ಸ್ವಯಂ ಜನ್ಮದ ಶಕ್ತಿಶಾಲಿ ಸಾಲಿಗ್ರಾಮಗಳು ಮನುಕುಲದ ಒಳಿತಿಗಾಗಿ ಮತ್ತು ವಿಶ್ವಶಾಂತಿಗಾಗಿ ಅಮ್ಮನ ಪೂರ್ವಜರನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ. ಇಲ್ಲಿ ಗರ್ಭಗುಡಿಯಲ್ಲಿರುವ ಗರ್ಭಗುಡಿ ಭಗವಂತನ ವಿಗ್ರಹವು ಶಕ್ತಿಯುತವಾದ ಸಾಲಿಗ್ರಾಮ ಶಿಲೆಯಾಗಿದ್ದು, ಇದು ಬ್ರಹ್ಮಾಂಡ ಮತ್ತು ಎಲ್ಲಾ ಜೀವಿಗಳನ್ನು ನೈಸರ್ಗಿಕ ವಿಕೋಪಗಳು ಮತ್ತು ಪ್ರವಾಹ, ಜ್ವಾಲಾಮುಖಿ ಸ್ಫೋಟಗಳಂತಹ ವಿಪತ್ತುಗಳಿಂದ ರಕ್ಷಿಸಲು ಶಕ್ತಿಯುತವಾದ ಶಾಂತಿಯಂತ್ರದೊಂದಿಗೆ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಅಗ್ನಿ ಅವಘಡಗಳು, ಯುದ್ಧಗಳು, ಮಾನಸಿಕ ಮತ್ತು ದೈಹಿಕ ಕಾಯಿಲೆಗಳು, ಅಕಾಲಿಕ ಮರಣ. ಸಾಲಿಗ್ರಾಮಗಳನ್ನು ದೇವಾಲಯದ ಒಳಗಿನ ಗರ್ಭಗುಡಿಯಲ್ಲಿ ಸ್ಥಾಪಿಸಲಾಗಿದೆ. ಅವರ ಸ್ಥಾನದಿಂದಾಗಿ ಒಬ್ಬರು ಸಾಲಿಗ್ರಾಮಗಳನ್ನು ನೋಡಲಾಗುವುದಿಲ್ಲ, ಆದರೆ ಅವರ ಶಕ್ತಿಯನ್ನು ಅನುಭವಿಸಬಹುದು ಮತ್ತು ಪವಿತ್ರ ತೀರ್ಥವನ್ನು ಪಡೆಯಬಹುದು. ತೀರ್ಥಂ ಎಂದರೆ ಸಾಲಿಗ್ರಾಮಗಳನ್ನು ಇರಿಸುವ ಪವಿತ್ರ ನೀರು ಅಥವಾ ಸಾಲಿಗ್ರಾಮಗಳಿಗೆ ಅಭಿಷೇಕವನ್ನು ಮಾಡಿದ ನೀರು. ಇದು ನಮ್ಮ ಮೊದಲ ಪ್ರಯತ್ನ. ಇಷ್ಟ ಆಯ್ತು ಅಂತ ಅನ್ಕೊಂಡು ಇದೀವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.